ನಾನಿವತ್ತೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಕೂಡ ಈ ಥರ ಫಸ್ಟ್ ಟೈಮ್ ಈ ಥರ ಘಟನೆ ಕೇಳಿದ್ದು. ಈ ಘಟನೆ ಬಗ್ಗೆ ನನಗೆ ಹೇಳಿದ್ದು ನಮ್ಮ ಲೆಕ್ಚರರ್ ಆಗಿರ್ತಕ್ಕಂಥ ಸೌಮ್ಯ ಮೇಡಮ್ ಅಂತ. ಈ ಘಟನೆ ಬಂದು ಅವ್ರ ಅಜ್ಜಿಗೆ ಆಗಿರ್ತಕ್ಕಂಥದ್ದು. ಬಟ್ ಆದರೆ ಈಗ ಅವ್ರ ಅಜ್ಜಿ ಇಲ್ಲ. ಆದರೆ ಆ ಘಟನೆ ನಡೆದ ಸಂದರ್ಭದಲ್ಲಿ ಅವ್ರ ಅಮ್ಮ ಮತ್ತು ಅವ್ರದ್ದು ಮಾವ, ಅವ್ರ ಮಾವ ಅಂದರೆ ಅವ್ರ ಅಮ್ಮನ ತಮ್ಮ ಮತ್ತು ಅವ್ರ ತಾತ ಕೂಡ ಇದ್ರಂತೆ. ಬನ್ನಿ ಈ ಘಟನೆ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಕೇಳಿ. ಹಾಗೆ ಯಾರ್ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಈ ಥರ ಯಾವ್ದಾದ್ರು ಘಟನೆ ಬಗ್ಗೆ ಗೊತ್ತಿದ್ರೆ ಅಥವಾ ಘಟನೆ ಸಂಭವಿಸಿದ್ರೆ ತಪ್ಪದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೇಲ್ ಐಡಿ ಕೊಟ್ಟಿರ್ತೀನಿ, ಮೇಲ್ ಮಾಡಿ. ಈ ಘಟನೆ ತುಂಬ ಭಯಾನಕವಾಗಿದೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆಗಲೇ ಹೇಳಿದಾಗೆ ಈ ವಿಡಿಯೋ ನಮ್ಮ ಲೆಕ್ಚರರ್ ಸೌಮ್ಯ ಮೇಡಮ್ ಹೇಳಿದ್ದು. ಅವರ ತಾತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದರಂತೆ. ಆಗ ಅವರಿಗೆ ಗೊತ್ತಲ್ಲ, ಅವಾಗವಾಗ ವರ್ಗಾವಣೆ ಆಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಆ ಊರಿಂದ ಇವರಿಗೆ, ಇವರಿಂದ ಅವ್ರಿಗೆ ಅಂತ. ಒಂದ್ಸಲಿ ಇವ್ರ ತಾತಂಗೆ ತುಮಕೂರು ಹತ್ರ ಇರ್ತಕ್ಕಂಥ ಗೂಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಇವ್ರ ತಾತ, ಇವ್ರಮ್ಮ ಆಗ ಒಂದು 13 ವರ್ಷ ಅಂತೆ, ಅವನಿಗೆ ಒಂದು 6 to 7 years ಆಗಿತ್ತಂತೆ. ಆಮೇಲೆ ಇವ್ರ ಅಜ್ಜಿ ಕೂಡ ಪ್ರೆಗ್ನೆಂಟ್ ಆಗಿರಂತೆ. ಹಾಗಾಗಿ ಎಲ್ಲರೂ ಹೊರಟು ತುಮಕೂರಿಗೆ ಶಿಫ್ಟ್ ಆಗೋಕ್ಕೆ ಗೂಳೂರು ಹತ್ರಕ್ಕೆ ಬರ್ತಾರೆ. ಬಟ್ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ವಾರ್ಟರ್ಸ್ ಕೊಡಬೇಕಾಗಿರುತ್ತೆ. ಬಟ್ ಕಾರಣಾಂತರಗಳಿಂದ ಅವರಿಗೆ ಕ್ವಾರ್ಟರ್ಸಲ್ಲಿ ಮನೆ ಸಿಗಲ್ಲ. ಬಟ್ ಸ್ವಲ್ಪ ದಿವಸದಲ್ಲೇ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಅವ್ರು ಯಾವುದೋ ಒಂದು ಹಳೆ ಮನೆ, ಆಗಿನ ಕಾಲದಲ್ಲಿ ಮಣ್ಣಿನ ಮನೆ, ಹೆಂಚಿನ ಮನೆ ಇರ್ತಿತ್ತಲ್ಲ, ಆ ಥರದ್ದೊಂದು ಕೊಡ್ತಾರಂತೆ. ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಅಜ್ಜಿ ತಾತ ಕೂಡ ಅದೇ ಮನೆಗೆ ಹೋಗ್ತಾರಂತೆ. ಆವತ್ತಿನ ದಿನ ಅವ್ರ ತಾತ ಡ್ಯೂಟಿಗೆ ಹೋಗಿರಲ್ಲ. ಅಂದರೆ ಎಲ್ಲ ಶಿಫ್ಟಿಂಗ್ ಇರುತ್ತಲ್ಲ, ಎಲ್ಲ ಕೆಲಸ ಮುಗಿಸಿ ನೈಟ್ ಸ್ವಲ್ಪ ಬೇಗನೆ ಮಲ್ಕೋತಾರೆ. ಸುಮಾರು ಒಂದು 2 ಗಂಟೆ 2:30 ನೈಟ್ ಆಗಿರುತ್ತಂತೆ. ಆಗ ಇವ್ರ ಅಜ್ಜಿಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನಿಸುತ್ತೆ. ಆಗಿನ ಕಾಲದಲ್ಲೆಲ್ಲ ಗೊತ್ತಲ್ಲ, ವಾಶ್ರೂಮ್ಸ್ ಎಲ್ಲ ಮನೆಯಿಂದ ಈಚೆ ಇರುತ್ತೆ. ಹಾಗಾಗಿ ಇವ್ರ ಅಜ್ಜಿ ಅವ್ರ ತಾತನ ಎಬ್ಬರಿಸ್ತಾರೆ, ಒಬ್ಬರೇ ಹೋಗೋಕ್ಕೆ ಭಯ ಆಗುತ್ತೆ ಅಂತ. ಬಟ್ ಅವ್ರ ತಾತ ತುಂಬ ನಿದ್ರೆಯಲ್ಲಿ ಇರ್ತಾರಲ್ಲ, ಹಾಗಾಗಿ ಎದೊಳಲ್ಲ. ಇನ್ನೇನು ಮಾಡೋದು ಅಂತ ಅವ್ರ ಅಜ್ಜಿ ಒಬ್ಬರೇ ಹೋಗ್ತಾರೆ ಹೊರಗಡೆ. ಬಟ್ ತುಂಬ ಗಾಳಿ, ತುಂಬ ಏನೋ ಒಂಥರ ಸೌಂಡು, ಆ ಥರ ಇವ್ರ ಅಜ್ಜಿ ಎದ್ರುಕೊಂಡೇ ಹೋಗ್ತಾರೆ. ಅದು ವಾಶ್ರೂಮ್ ಇದ್ದಿದ್ದು ಮಾವಿನ ಮರದ ಕೆಳಗಡೆ ಅಂತೆ. ಅವರು ಹೋಗ್ತಾರೆ ವಾಶ್ರೂಮ್ಗೆ. ತುಂಬ ಜೋರಾಗಿ ಗಾಳಿ, ಆವಾಗಲೂ ಸ್ವಲ್ಪ ಭಯ ಆಗುತ್ತಂತೆ ಅವ್ರ ಅಜ್ಜಿಗೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಳಗೆ ಬರ್ತಾರೆ. ಬಂದು ಮಲ್ಕೋತಿದ್ದಾಗಿನೇ ಹಾಸಿಗೆ ಮೇಲೆ ಏನೋ ಒಂಥರ ಬಿಸಿ ಆದಂಗೆ ಮೈಯೆಲ್ಲ, ಮತ್ತು ಹಾಸಿಗೆ ಕೂಡ ಬಿಸಿ ಆದಾಗೆ ಅಂತ ಅನಿಸುತ್ತೆ. ಹಾಗಾಗಿ ಅವರು ಹಾಸಿಗೆನ ಪಕ್ಕಕ್ಕೆ ಜರುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಏನೋ ಒಂಥರ ಜೋರಾಗಿ ಸೌಂಡು ಆ ಥರ ಆಗುತ್ತಂತೆ. ಆಗ ಅಜ್ಜಿ ತಾತನ ಎಬ್ಬಿಸ್ತಾರೆ. ಆದರೆ ತಾತ ನಿದ್ದೆಲಿ ಇರ್ತಾರಲ್ಲ, ಆಗ ಏನೋ ಶಬ್ದ ಆಯಿತು ಇದೊಳಿ ಅಂತ ಅಜ್ಜಿ ಎಬ್ಬಿಸಿದಾಗ, ಏನೋ ಬೆಕ್ಕು ಏನೋ ಬೆಳೆಸಿರ್ಬೇಕು, ಮಲ್ಕೋ, ಏನೂ ಇಲ್ಲ ಅಂತ ಹೇಳಿ ಮಲ್ಕೋತಾರೆ. ಇನ್ನೊಂದು ಸ್ವಲ್ಪ ನಿಮಿಷ ಆದಮೇಲೆ ಅದೇ ಥರ ತುಂಬ ಜೋರಾಗಿ ಶಬ್ದ ಆಗುತ್ತೆ. ಆಗ ಇಡೀ ಫ್ಯಾಮಿಲಿನೇ ಎದ್ದೊಳುತ್ತೆ. ಎದ್ದಿದ ತಕ್ಷಣ ತಾತ ಮತ್ತು ಇವ್ರ ಮಾವ ಹೊರ್ಗೋಗಿ ನೋಡ್ತಾರೆ, ಆದರೆ ಯಾರೂ ಇರಲ್ಲ ಅಲ್ಲಿ. ಆಮೇಲೆ ಅಜ್ಜಿ ಕಿಟಕಿಯಿಂದ ಹೊರಗಡೆ ನೋಡ್ತಿರ್ತಾರೆ. ಯಾರ್ದೋ ಒಬ್ರದ್ದು ಕೈದು ಶಾಡೋ ಥರ ಕಾಣಿಸುತ್ತೆ. ಆವಾಗ ಅವರು ಜೋರಾಗಿ ಕಿರ್ಚ್ಕೋತಾರೆ, ಇಲ್ಲಿ ಯಾರೋ ಇದ್ದಾರೆ, ಏನೋ ಒಂಥರ ಕಾಣಿಸ್ತಿದೆ ಅಂತ. ಆದರೆ ತಾತ ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಆದರೆ ಅವ್ರಿಗೂ ಸ್ವಲ್ಪ ಭಯ ಆಗಿರುತ್ತಲ್ಲ, ಆಗಲೇ ಶಬ್ದ ಆಗಿದ್ದು ನೋಡಿ. ಅಜ್ಜಿಗೆ ಸಮಾಧಾನ ಮಾಡಬೇಕಲ್ಲ ಅಂತ ಹೇಳಿ ಏನೂ ಇಲ್ಲ ಮಲ್ಕೊ ಅಂತ ಹೇಳಿ ಮಲಗಿಸ್ತಾರೆ. ಆದರೂ ರಾತ್ರಿ ಏನೋ ಒತ್ತಡದಿಂದ ನಿದ್ದೆ ಬರಲ್ಲ. ಯಾರ್ದು ಹೆಜ್ಜೆ ಶಬ್ದ ಮತ್ತು ಚಪ್ಪಲಿ ಹಾಕ್ಕೊಂಡು ಓಡಾಡೋ ಥರ, ಅಲ್ಲಿ ಕಿಟಕಿ ಹತ್ರ ಬಂದು ಕಿಟಕಿ ಬಡಿಯೋ ಶಬ್ದ ಆ ಥರ ಆಗ್ತಾ ಇರುತ್ತೆ. ಆಮೇಲೆ ಹೊರಗಡೆ ಲೈಟು, ಅಂದರೆ ರೋಡ್ ಸೈಡ್ ಲೈಟ್ ಇರುತ್ತಲ್ಲ, ಆ ಲೈಟ್ ಹತ್ರ ಯಾರೋ ಒಬ್ಬರು ಲೇಡೀಸ್ ನಿಂತಿರೋ ಥರ, ಅವ್ರು ಹಿಂತಿರುಗಿ ಇವ್ರು ನೋಡ್ತಾ ಇರೋ ಥರ, ಅವ್ರ ಮುಖ ಪೂರ್ತಿ ಒಂಥರ ಭಯಾನಕವಾಗಿರುತ್ತೆ. ಮತ್ತು ಎಲ್ಲೆಲ್ಲೂ ಬರೀ ರಕ್ತ, ಬ್ಲಡ್ಡು ಫುಲ್ ಆ ಥರ ಆಗಿರುತ್ತೆ. ಅಜ್ಜಿಗೆ ಅದನ್ನೆಲ್ಲ ನೋಡಿ ಸ್ವಲ್ಪ ಅಚಾನಕ್ಕಾಗಿ ಕೂಗ್ಕೊಂಡು ಬಿದ್ದೋಗ್ಬಿಡ್ತಾರೆ. ಆಗ ಇಡೀ ಫ್ಯಾಮಿಲಿ ಎದ್ದು ಎಲ್ಲ ಅವ್ರನ್ನ ನೋಡಿ ತುಂಬ ಸ್ಥಿತಿ ಗಂಭೀರವಾಗಿರುತ್ತೆ ಅಜ್ಜಿದು. ಆಗ ಅವ್ರ ತಾತ ಅವ್ರನ್ನ ಅಲ್ಲೇ ಹತ್ರದಲ್ಲಿ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟ್ರು ಅವ್ರು ಚೆಕಪ್ ಎಲ್ಲ ಮಾಡಿ ಏನೂ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಸ್ವಲ್ಪ ಏನೋ ಅಪ್ಸೆಟ್ ಆಗಿದ್ದಾರೆ, ಕರ್ಕೊಂಡೋಗಿ ಮನೆಗೆ ಅಂತ ಹೇಳಿದಾಗ ಮನೆಗೆ ತಾತ ಅಜ್ಜಿನೆಲ್ಲ ಕರ್ಕೊಂಬರ್ತಾರೆ.
ನಾನೇ ಕರ್ಕೊಂಬಂದು ಸ್ವಲ್ಪ ದಿನ ಆದರೂ ದಿನ ರಾತ್ರಿ ಇದೇ ಥರ ಒಬ್ರಿಗೆಲ್ಲ ಒಬ್ರಿಗೆ ಕಾಡ್ತಾ ಇರುತ್ತೆ. ಆಗ ಏನೋ ಭೂತನೋ ಏನೋ ಆ ಥರ ಕಾಡ್ತಾ ಇರುತ್ತೆ. ಹಾಗಾಗಿ ಇವರು ತಾತ ಇದನ್ನೆಲ್ಲ ನೋಡಿದ ತಕ್ಷಣ ಹೋಗ್ಬಿಟ್ಟು ಅವ್ರ ಮೇಲಧಿಕಾರಿಗಳಿಗೆ ಹೇಳ್ತಾರೆ, ನಮಗೆ ಕ್ವಾರ್ಟರ್ಸಲ್ಲೇ ಒಂದು ಮನೆ ನೋಡಿ ಬೇಗ, ಈ ಥರ ನಮಗೆ ಯಾಕೋ ಆ ಮನೆ ಆಗ್ಬರ್ತಿಲ್ಲ, ನಾವು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂದಾಗ ಆಗ ಅವರು ಸರಿ ಅಂತ ಹೇಳ್ಬಿಟ್ಟು ಈ ಸಲ ಒಪ್ಕೊಂಡು ಕ್ವಾರ್ಟರ್ಸ್ನಲ್ಲಿ ಒಂದು ಮನೆ ಕೊಡ್ತಾರೆ. ಇವರು ಅಲ್ಲಿಗೆ ಶಿಫ್ಟ್ ಆದಮೇಲೆ ಅವ್ರಿಗೆ ಯಾವುದೇ ಥರ ಈ ಥರ ಯಾವುದೂ ಘಟನೆ ಸಂಭವಿಸಲ್ಲ, ಆರಾಮಾಗಿರ್ತಾರೆ. ಆದರೆ ಆ ಮನೆ ಪಕ್ಕದಲ್ಲಿರೋರು ಹೇಳಿದ್ದೇನೆಂದರೆ, ಇವರಿಗೆ ಆ ಹಳೆ ಮನೆಯಲ್ಲೊಬ್ಬರು ಲೇಡಿ ಕಾನ್ಸ್ಟೇಬಲ್ ಇದ್ದರು ಮುಂಚೆ. ಅವ್ರಿಗೇನಾಗಿತ್ತು ಅಂತ ಗೊತ್ತಿಲ್ಲ, ಆದರೆ ಅವರೇ ಕೊಲೆ ಮಾಡಿಕೊಂಡು ಸತ್ತೋಗಿದ್ರು, ಆ ಮನೇಲಿ ತಿರೋಗಿದ್ರು. ಬಟ್ ಈಗಲೂ ನಿಜವಾದ ಕಾರಣ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಮಾತಾಡ್ತಿದ್ರಂತೆ. ಅದು ಅಜ್ಜಿ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಅವ್ರ ಮೇಲೆ ಕಾಡ್ತಿರ್ಬೋದು ಅಂತ ಮಾತಾಡ್ತಿದ್ರಂತೆ. ಇದನ್ನೆಲ್ಲ ಕೇಳಿದ ಅಜ್ಜಿ ಆ ಮನೆ ಕಡೆ ಹೋಗೋದೇ ಬಿಟ್ಬಿಟ್ರಂತೆ. ಈ ಥರ ನಡೆದಿದ್ದ ಘಟನೆನ ಇವರಮ್ಮ ನಮ್ಮ ಲೆಕ್ಚರರ್ ಸೌಮ್ಯ ಮೇಡಮ್ ಅವ್ರಿಗೆ ಹೇಳಿದ್ದು. ಅವ್ರು ನನ್ನ ಹತ್ರ ಹೇಳಿದರು, ನಾನು ನಿಮಗೆ ಹೇಳಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.